ಇದು ಡಿ ಕೆ ಸುರೇಶ್ಗೆ ಸಂಬಂಧಿಸಿದ ಸ್ಫೋಟಕ ಸ್ಟೋರಿ. ಡಿ ಕೆ ಸುರೇಶ್ ಆ ಹುದ್ದೆ ಮೇಲೆ ಕಣ್ಣು ಹಾಕಿದ್ರ. ಡಿ ಕೆ ಸುರೇಶ್ ಅವರ ನಡೆ ಈಗ ನಿಗೂಢವಾಗಿದೆ. ಎಂಪಿ ಚುನಾವಣೆಯಲ್ಲಿ ಸೋತಿದ್ದ ಡಿ ಕೆ ಸುರೇಶ್. ಎಸ್, ಇದು ಡಿ ಕೆ ಸುರೇಶ್ಗೆ ಸಂಬಂಧಿಸಿದಂತಹ ಒಂದು ಸ್ಫೋಟಕ ಸ್ಟೋರಿ. ಡಿ ಕೆ ಸುರೇಶ್ ಆ ಹುದ್ದೆ ಮೇಲೆ ಕಣ್ಣು ಹಾಕಿದ್ರ. ಡಿ ಕೆ ಸುರೇಶ್ ಅವರ ನಡೆ ಇದೆಯಲ್ಲ, ಅದು ಬಹಳ ನಿಗೂಢವಾಗಿದೆ. ಎಂಪಿ ಚುನಾವಣೆಯಲ್ಲಿ ಸೋತಿದ್ದಂತಹ ಡಿ ಕೆ ಸುರೇಶ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ ಡಿ ಕೆ ಸುರೇಶ್, ಡಾಕ್ಟರ್ ಮಂಜುನಾಥ್ ವಿರುದ್ಧ ಸೋತಿದ್ದಂತಹ ಡಿ ಕೆ ಸುರೇಶ್. ಹಾಗಾದ್ರೆ ಡಿ ಕೆ ಸುರೇಶ್ ಯಾವ ಹುದ್ದೆ ಮೇಲೆ ಕಣ್ಣು ಹಾಕಿದ್ದಾರೆ? ಯಾವ ಹುದ್ದೆ ಮೇಲೆ ಡಿ ಕೆ ಸುರೇಶ್ ಅವರು ಕಣ್ಣು ಹಾಕಿದ್ದಾರೆ? ಇದು ಬಹಳ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಇದು ಡಿ ಕೆ ಸುರೇಶ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸ್ಫೋಟಕ ಸ್ಟೋರಿ. ಈಗಾಗಲೇ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಎಂಪಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು. ಆ ಒಂದು ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಸೋಲನ್ನು ಅನುಭವಿಸಿದ್ರು. ಅದು JDS ಅಭ್ಯರ್ಥಿ ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿದ್ದಂತಹ ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ಡಿ ಕೆ ಸುರೇಶ್ ಅವರು ಸೋಲನ್ನು ಅನುಭವಿಸಿದರು. ಅದಾದ ನಂತರ ವಾಟ್ ನೆಕ್ಸ್ಟ್, ಮುಂದೆ ಏನಾಯಿತು ಅಂದರೆ ಡಿ ಕೆ ಸುರೇಶ್ ಅವರು ಈಗ ರಾಜ್ಯ ರಾಜಕಾರಣದಲ್ಲಿ ಅವರಿದ್ದಾರಾ? ಒಂದು ವೇಳೆ ರಾಜ್ಯ ರಾಜಕಾರಣದಲ್ಲಿ ಇದ್ದರೆ ಯಾವ ಹುದ್ದೆಯಲ್ಲಿ ಅವ್ರ ಮೇಲೆ ಕಂಡಿರುತ್ತೆ? ಎಸ್, ಡಿ ಕೆ ಸುರೇಶ್ KMF ಅಧ್ಯಕ್ಷನ ಸ್ಥಾನದ ಮೇಲೆ ಈಗ ಕಣ್ಣಾಕಿರುವಂತಹದ್ದು. ಸುರೇಶ್ KMF ಅಧ್ಯಕ್ಷರಾಗುತ್ತಾರಾ? ಮೇ 25ರಂದು ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟದ ಆಡಳಿತ ಮಂಡಳಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಕೂಡ ಸ್ಪರ್ಧೆ ಮಾಡ್ತಾರಾ? ಇದಕ್ಕೆ ಸಾಕ್ಷಿ ಡಿ ಕೆ ಸುರೇಶ್ ತಮ್ಮ ತೋಟದ ಮನೆಯಲ್ಲಿ ಕನಕಪುರದ ಡೇರಿಯಲ್ಲಿ ಸದಸ್ಯತ್ವವನ್ನು ಈಗ ಡಿ ಕೆ ಸುರೇಶ್ ಅವರು ಪಡೆದುಕೊಂಡಿದ್ದಾರೆ. 180 ದಿನಗಳ ಕಾಲ ನಿರಂತರ ಹಾಲು ಪೂರೈಕೆ ಮಾಡಿರುವಂತಹ ಡಿ ಕೆ ಸುರೇಶ್ ಅವರು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸುವ ಅರ್ಹತೆಯನ್ನು ಡಿ ಕೆ ಸುರೇಶ್ ಅವರು ಈಗ ಪಡೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಡಿ ಕೆ ಸುರೇಶ್ ಅವರು KMF ಅಧ್ಯಕ್ಷನ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಎಸ್, ಡಿ ಕೆ ಸುರೇಶ್ ಅವರು ಈಗ KMF ಅಧ್ಯಕ್ಷರ ಸ್ಥಾನದ ಮೇಲೆ ಈಗ ಕಣ್ಣಾಕಿರುವಂತಹದ್ದು. ಸುರೇಶ್ KMF ಅಧ್ಯಕ್ಷರಾಗುತ್ತಾರಾ? ಮೇ 25ನೇ ತಾರೀಕು ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟದ ಆಡಳಿತ ಮಂಡಳಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ಸ್ಪರ್ಧೆ ಮಾಡ್ತಾರಾ ಗೊತ್ತಿಲ್ಲ. ಸ್ಪರ್ಧೆ ಮಾಡಿದ್ರು ಮಾಡ್ಬೋದು, ಮಾಡದೇ ಇದ್ರೂ ಇರ್ಬೋದು. ಸ್ಪರ್ಧೆ ಮಾಡಲಿಕ್ಕೆ ಡಿ ಕೆ ಸುರೇಶ್ ಅವರು ಕಳೆದ 180 ದಿನಗಳಲ್ಲಿ ನಿರಂತರ ಹಾಲು ಪೂರೈಕೆಯನ್ನು ಮಾಡಿರುವಂಥದ್ದು. ಕನಕಪುರದ ಡೈರಿಯಲ್ಲಿ ಸದಸ್ಯತ್ವವನ್ನು ಕೂಡ ಪಡೆದುಕೊಂಡಿದ್ದಾರೆ. ಅಂದರೆ ನಿರಂತರ 180 ದಿನಗಳ ಕಾಲ ಹಾಲು ಪೂರೈಕೆ ಮಾಡಿ ಕನಕಪುರದ ಡೈರಿಯಲ್ಲಿ ಸದಸ್ಯತ್ವವನ್ನು ಈಗ ಡಿ ಕೆ ಸುರೇಶ್ ಅವರು ಪಡೆದುಕೊಂಡಿದ್ದಾರೆ. ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸುವ ಅರ್ಹತೆಯನ್ನು ಕೂಡ ಈಗ ಡಿ ಕೆ ಸುರೇಶ್ ಅವರು ಈಗ ಪಡೆದುಕೊಂಡಿರುವಂಥದ್ದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಡಿ ಕೆ ಸುರೇಶ್ ಅವರು KMF ಅಧ್ಯಕ್ಷರಾಗ್ತಾರಾ?